ಕೆಮ್ಮಂಗಿಲ್ಲ ಯಾರು ಕೆಮ್ಮಂಗಿಲ್ಲ ಏನು ಹೇಳಂಗಿಲ್ಲ ನಾನು ಕೇಳುವುದಿಲ್ಲ ಯಾರೇ ಕೂಗಾಡಲಿ ಊರೇ ಹೋರಾಡಲಿ ನನ್ನ ನೆಮ್ಮದಿಗೆ ಬಂದ ಬರುವುದಿಲ್ಲ ವಿಷಕಂಠ I am a criminal man. ನನ್ನ ತಂದೆ ತಾಯಿಗಳು ನನ್ನ ವಿರೋಧಿಗಳು ಕಳೆದುಕೊಂಡೇ ಇಟ್ಟಿರಬೇಕು ನನಗೆ ವಿಷಕಂಠನೆಂಬ ನಾಮವನ್ನು ನನ್ನ ವಿಷದ ನಂಚನ್ನು ಆ ಟೀಚರ್ ಮೈ ತುಂಬ ಹರಿಸಬೇಕೆಂದು ಸ್ಕೂಲಿಗೆ ಹೋದರೆ ಅದಕ್ಕೆ ಅಡ್ಡಯಲ್ಲಿ ಬಂದರಲ್ಲ ಆ ಸ್ಕೂಲ್ ಮಾಸ್ಟರ್ ಟೀಚರ್ ಅಮರ ಶಿಲ್ಪಿ ಚಂಗನಾಚಾರಿ ಕೆತ್ತಿದ ಬೇಲೂರ ಶಿಲಾ ಬೋಲೆಗಿಂತ ಸುಂದರವಾಗಿದೆ ಆ ನಿನ್ನ ರೂಪ ಕಮಲದಂತ ಕಣ್ಣು ಸಂಪಿಗೆಯಂತ ಮಗು ನಕ್ಕಾಗ ತಗ್ಗು ಬೀಳುವ ನಿನ್ನ ಕೆನ್ನೆ ನಕ್ಕಾಗ ತಗ್ಗು ಬೀಳುವ ನಿನ್ನ ಕೆನ್ನೆ ಗುಲಾಬಿಯಂತಿರುವ ನಿನ್ನ ಗಲ್ಲಕ್ಕೆ ಮುತ್ತು ಕೊಟ್ಟು ನಿನ್ನ ಮೈಯಳತೆ ಮಾಡಿ ನಿನ್ನನ್ನು ಕೈಲಾಸಕ್ಕೆ ಕಳಿಸದಿದ್ದರೆ ನನ್ನ ಹೆಸರು ವಿಷದ ಪರ್ವವನ್ನೇ ನನ್ನ ಮೈಯಲ್ಲಿ ತುಂಬಿಕೊಂಡಿರುವ ವಿಷಕಂಠ ವಿಷಕಂಠನೇ ಅಲ್ಲ ಬಾರೋ ರಣಧೀರ ಬಾರೋ ಪ್ರೀತಿಯ ಪದ ಎಂದರೆ ಬಂದರೆ ಇವ ಶೂರ ನೀ ಬಂದರೆ ದಿಗ್ವಿಜಯದ ಹಾರ ಬಾರೋ ರಣಧೀರ ಬಾರೋ ಪ್ರೀತಿಯ ಸರದಾರ ಎಂದರೆ ಬಂದರೆ ಇವ ಶೂರ ನೀ ಬಂದರೆ ದಿಗ್ವಿಜಯದ ಹಾರ ಅದರ ಮೇಲೆ ಕಪ್ಪಿದ ಕೋಣದಂತೆ ಕುಳಿತು ಸಿಗರೇಟ್ ಸೇದುತ್ತಿದ್ದಾನಲ್ಲ ಈ ರಸ್ತೆಯಲ್ಲಿ ವೀರಪ್ಪನನ್ನು ತಿಳಿದುಕೊಂಡಿದ್ದಲ್ಲ ಯಾರ ಗಾಡಿಯನ್ನ ದಾರಿ ಬಿಟ್ಟು ಹತ್ತು ನಾನು ಸಿಗರೇಟ್ ಸೇದುತ್ತಿರುವುದು ನಿನ್ನ ಕಣ್ಣಿಗೆ ಕಾಣುವುದಿಲ್ಲವೇ ಸಿಗರೇಟ್ ಸೇದುವುದಕ್ಕೆ ರಸ್ತೆಯ ಪಕ್ಕ ಸಾಕಷ್ಟು ಜಾಗವಿದೆ ಅಲ್ಲೇ ನಿಂತು ಸಿಗರೇಟ್ ಸೇದು ಈಗ ಒಳ್ಳೆಯ ಮಾತಿನಿಂದ ಗಾಡಿ ತೆಗಿ ಒಳ್ಳೆಯ ಮಾತಿನಿಂದ ನಾನು ಗಾಡಿ ತೆಗೆಯುವುದಿಲ್ಲ ಎಂದರೆ ನೀನೇನು ಮಾಡುತ್ತೀಯ ನಿನ್ನ ಗಾಡಿ ರಸ್ತೆ ನನ್ನ ಗಾಡಿಯನ್ನು ಎತ್ತಿ ಬಿಸಾಕುತ್ತೀಯ
ನಾನು ಯಾರು ಗೊತ್ತಾ? ಈ ತಾಲೂಕಿನ MLA ವಿಷಕಂಠ. ನಾನು ಯಾವ ದಾರಿಯಲ್ಲಿ ಬಂದರೂ ನನ್ನ ದಾರಿಯಲ್ಲಿ ಒಂದು ಹುಳ ಸಹಿತ ಸುಳಿದಾಡುವುದಿಲ್ಲ. ಹುಳ ಸಹಿತ ಸುಳಿದಾಡುವುದಿಲ್ಲ. ಲೇ ಸೊಕ್ಕಿನ ಕುನಿ, ನೀನು MLA ತಮ್ಮನಾದರೇನು? MP ತಮ್ಮನಾದರೇನು? ಸಾರ್ವಜನಿಕರಿಗೆ ತೊಂದರೆಯಾದರೆ MLA ತಮ್ಮ ಅಷ್ಟೇ ಅಲ್ಲಲೇ ಕುನಿ, ಮುಂಬೆ ಮಂತ್ರಿಯಾದರೂ ಸರಿ ಅವನನ್ನ ಅಡ್ಡಾಡಿಸಿಕೊಂಡು ಹೊಡೆಯುತ್ತಾರೆ. ಮರ್ಯಾದೆಯಿಂದ ಹೇಳ್ತೇನೆ, ಗಾಡಿ ತೆಗಿ. ಇಲ್ಲ ಲಕ್ಷಾರು ಗಟ್ಟಲೆ ಜನರ ಮನಸ್ಸನ್ನೇ ಗೆದ್ದಿರುವ ಈ MLA ತಮ್ಮನಿಗೆ ಮರ್ಯಾದೆ ಬಗ್ಗೆ ಮಾತನಾಡುತ್ತೀಯ? ನಿನ್ನನ್ನು ಹುಟ್ಟಿಲ್ಲ ಅನಿಸಿಬಿಡುತ್ತದೆ. ಗಂಡೆದೆ ಗುಂಡಿಗೆ ನಿನಗಿಲ್ಲದೆ ಸೆಂಡರಂತೆ ಆಂಗ್ಲರ ಆಯುಧವನ್ನು ಹಿಡಿದು ಈ ಚಚ್ಚದೆಯ ವೀರನನ್ನು ಸುಟ್ಟಾಕುತ್ತೇನೆಂದು ಸ್ವಕ್ಕೇರಿ ಮಾಡಬೇಡ. ಇಲ್ಲಿದೆ ನೋಡಲೇ ಕನ್ನಡದ ಕ್ರಾಂತಿ ವೀರನ ಆಯುಧ. ನೀನು ನನಗೆ ಒಂದು ಗುಂಡು ಹಾಕಿ ಓಡಿ ಹೋದರು ಗಲ್ಲಿ ಗಲ್ಲಿ ಒಳಗೆ ನಿನ್ನ ಅಡ್ಡ ಸೀಳಿ ನಿನ್ನ ರಕ್ತವನ್ನು ಈ ಭೂಮಿಗೆ ಚೆಲ್ಲದಿದ್ದರೆ ನನ್ನ ಹೆಸರು ಕಂಗೆಟ್ಟ ಕ್ರಾಂತಿ ವೀರಲೇ ಅಲ್ಲ. ಲೇ ಕ್ರಾಂತಿ, ಈ ಕನ್ನಡ ಮಣ್ಣಿನ ಕ್ರಾಂತಿ ವೀರರು ಆಂಗ್ಲರ ರಥಕ್ಕೆ ಸಿಕ್ಕು ಗಲ್ಲಿಗೇರಿರುವುದು ನಿನಗೆ ಗೊತ್ತಿಲ್ಲವೆದಲೇ? ಏ ವಿಷಕಂಠ, ಕನ್ನಡದ ಕ್ರಾಂತಿ ವೀರನ ಹೆಸರು ಕೇಳಿದ ತಕ್ಷಣ ಉಚ್ಚ ಹೊಯ್ಯುತ್ತಿದ್ದರು ಆ ಬಂಡ ಬ್ರಿಟಿಷರು. ನಿಮ್ಮಂತ ಸಿಗಂಡಿನ ಮಕ್ಕಳ ಮಾತು ಕೇಳಿ ಸಿಕ್ಕಲ್ಲಿ ಹಣ ಹೊಡೆದು ಗಲ್ಲಿಗೇರಿಸಿದರಲೇ ಆ ನನ್ನ ವೀರ ಕೇಸರಿಯನ್ನು. ನಿನ್ನ ವೀರ ಕೇಸರಿಯನ್ನು ಹಿಡಿದು ಗಲ್ಲಿಗೇರಿಸಿದಂತೆ ನಾನು ನಿನ್ನನ್ನು ಹಿಡಿದು ತಂದು ನನ್ನ ಸೇಡಿನ ಗಿಡಗಳನ್ನು ನಿನ್ನ ಮೇಲೆ ಚೆಲ್ಲಿ ನನ್ನ ಸೇಡಿನ ಪ್ರತಿಕಾರವನ್ನು ನಾನು ತೀರಿಸಿಕೊಳ್ಳಲಿಲ್ಲ. ನನ್ನ ಹೆಸರು ಲೇಖನಂತೆ, ನನ್ನ ಹೆಸರು ವಿಶ್ವದಲ್ಲಿಯೇ ವಿಶ್ವಾಸಘಾತಕನೆಂದು ಹೆಸರು ಪಡೆದಿರುವ ವಿಷಕಂಠನೇ ಅಲ್ಲ ಮಗನ. ಬರುತ್ತೇನೆ. ನೀನು ಎದುರು ಹಾಕಿಕೊಂಡಿರುವುದು ವಿಷ ತುಂಬಿದ ಕಾಳಿಂಗ ಸರ್ಪವನ್ನು. ನಿನ್ನನ್ನು ಕಚ್ಚದೆ ಬಿಡಲಾರದು. ಮೈಂಡೆಡ್ ಕಲಾ ಪ್ರೇಕ್ಷಕರೇ, ಈ ಖಳನಾಯಕ ಬಂದ ದಾರಿಗೆ ಸುಂಕವಿಲ್ಲವೆಂದು ಹಿಂತಿರುಗುತ್ತಿದ್ದಾನೆ ಎಂದು ಚಿಂತಿಸುತ್ತಿರುವಿರ? ಅದೇ ಚಿತ್ರದಲ್ಲಿ ಚಿತ್ರವನ್ನು ನೋಡಿರಿ. ಮುಂಬರುವ ಪ್ರವೇಶದಲ್ಲಿ ಈ ಖಳನಾಯಕನ ಕುಟಿಲ ಮತ್ತೆ ಬರುತ್ತೇನೆ ಕ್ರಾಂತಿ, ಮತ್ತೆ ಬರುತ್ತೇನೆ. ಹೋಗಲೇ ಹೋಗು. ಮುಂಬರುವ ಪ್ರವೇಶದಲ್ಲಿ ನೀನು ಸೆಂಡನಾಗಿ ಸತ್ತು ಹೋಗ್ತಿ ಎನ್ನುವುದು ನೆನಪಿಟ್ಟುಕೋ. ಲೇ, ನೀನು ಹೆಡೆ ತುಳಿದ ಕಾಳಿಂಗ ಸರ್ಪವಾದರೆ ನಿನ್ನನ್ನ ಸರ್ಪದ ಹೆಡೆ ತುಳಿದು ಆಕಾಶದೆತ್ತರಕ್ಕೆ ಒಯ್ದು ಭೂಮಿಗೆ ಎಸೆಯುವ ಗರುಡ ಈ ಕ್ರಾಂತಿ ವೀರ. ಈ ಕ್ರಾಂತಿ ವೀರ ಒಳ್ಳೆ